ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಸೆರವಾಸವನ್ನು ಅನುಭವಿಸುತ್ತಿದ್ದಾರೆ. ಈ ಸಂದರ್ಭದಲ್ಲೇ ಅವರ ಸ್ನೇಹಿತ ಮತ್ತು ನಟ ವಿನೋದ್ ಪ್ರಭಾಕರ್ ಅವರನ್ನ ಭೇಟಿ ಮಾಡೋದಕ್ಕೆ ಅಂತೇಳಿ ಬಂದಿದ್ದಾರೆ. ಆ ಸಂದರ್ಭದಲ್ಲಿ ಅವರನ್ನ ಭೇಟಿ ಕೂಡ ಆಗಿದೆ. ಈ ಬಗ್ಗೆ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ. ಭೇಟಿಯ ವೇಳೆ ದರ್ಶನ್ ಮೌನವಾಗಿದ್ದರು. ಆ ಸಂದರ್ಭದಲ್ಲಿ ಏನು ಟೈಗರ್ ಅಂತ ಹೇಳಿ ನನ್ನ ವಿಚಾರಿಸಿದ್ರು. ಕಾನೂನಿಗಿಂತ ಯಾರೂ ದೊಡ್ಡವರಿಲ್ಲ, ನ್ಯಾಯ ಸಿಗಲಿ ಅಂತ ಹೇಳಿದ್ದಾರೆ. ದರ್ಶನ್ ಭೇಟಿ ಬಳಿಕ ವಿನೋದ್ ಪ್ರಭಾಕರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದಾಸನನ್ನು ಭೇಟಿಯಾಗಿದ್ದಾರೆ ಜೈಲಿನ ಒಳಗಡೆ. ಆ ಸಂದರ್ಭದಲ್ಲಿ ಅವರು ಮಾತನಾಡಿಸಿದ್ದಂತೆ ಏನು ಟೈಗರ್ ಅಂತ ಕೇಳಿದ್ರಂತೆ. ಕಾನೂನಿನ ಮುಂದೆ ಯಾರೂ ದೊಡ್ಡವರಲ್ಲ, ನ್ಯಾಯ ಸಿಗಲಿ ಅಂತ ಹೇಳಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಸಹಜ. ಮೊದಲನೇದಾಗಿ ಎಲ್ರಿಗೂ ಗೊತ್ತಿದೆ, ಅಪ್ಪ ರೇಣುಕಾ ಸ್ವಾಮಿಯವರ ಆತ್ಮಕ್ಕೆ ಶಾಂತಿ ಸಿಗಬೇಕು. ಕುಟುಂಬಕ್ಕೆ ತಂದೆ ಆಗಲಿ, ತಾಯಿ ಆಗಲಿ, ಅಜ್ಜಿ ಆಗಲಿ, ಪ್ರೆಗ್ನೆಂಟ್ ಆಗಿದ್ದಾರೆ, ಅವ್ರಿಗೂ ಭಗವಂತ ಧೈರ್ಯ ಕೊಟ್ಟು ಅಂತ ಹೇಳ್ಬಿಟ್ಟು ಆಗಬಾರ್ದಾಗಿತ್ತು. ಎಲ್ರಿಗೂ ನಿಮಗೆ ಎಷ್ಟು ಗೊತ್ತಿದೆ ಅಷ್ಟೇ ನನಗೂ ಗೊತ್ತಿರೋದು. ಯಾಕಂದರೆ ನಾನು ಅವ್ರನ್ನ ಸರ್ ಅವ್ರನ್ನ ಮೀಟ್ ಮಾಡಿ 4 ತಿಂಗಳಾಗಿತ್ತು. ಅವ್ರ ಬರ್ಡೇಗೆ ಮೀಟ್ ಮಾಡಿದ್ದು. ಸೊ ನನಗೂ ಗೊತ್ತಿಲ್ಲ, ಎಲ್ಲ ನಿಮ್ಮ ಒಂದು ಚಾನಲ್ಸಲ್ಲಿ ಏನು ಬರ್ತಿದೆಯೋ ಅದನ್ನೇ ನೋಡ್ತಿದ್ದೆ. ಪ್ರತಿಯೊಂದೂ ನಾವು ಅಲ್ಲಿ ಸ್ಟೇಷನ್ ಹತ್ರ ಟ್ರೈ ಮಾಡಿದೆ, ಅನ್ನಪೂರ್ಣೇಶ್ವರಿ ಸ್ಟೇಷನ್ ಹತ್ರ ಹೋಗೋದು ಟ್ರೈ ಮಾಡಿದೆ, ಮೀಟ್ ಮಾಡಬೇಕು ಅಂತ. ಅಲ್ಲೂ ಆಗಲಿಲ್ಲ. ಇಲ್ಲಿ ಭೇಟಿ ಮಾಡ್ಕೊಂಡು ಬಂದೆ. ಮೌನವಾಗಿದ್ದರು, ಸುಮ್ಮನೆ ವಿಶ್ ಮಾಡಿದೆ. ನೋಡಿ, ದರ್ಶನ್ ನೋಡೋದಕ್ಕೆ ಬಂದ ವಿಜಯಲಕ್ಷ್ಮಿ ಮಾಧ್ಯಮದವರು ವಿಡಿಯೋ ಶೂಟ್ ಮಾಡ್ತಿದ್ದಾರೆ ಅಂತ ಹೇಳಿ ಮಾಧ್ಯಮದವರ ಮೇಲೆನೆ ಕಾರು ಹೊತ್ತಿಸೋದಕ್ಕೆ ಬಂದಂಥ ಘಟನೆ ಒಂದು ಕಡೆಯಲ್ಲಾದರೆ, ಮತ್ತೊಂದು ಕಡೆಯಲ್ಲಿ ವಿನೋದ್ ಪ್ರಭಾಕರ್ ಕೂಡ ದರ್ಶನ್ ನೋಡೋದಕ್ಕೆ ಸೌಜನ್ಯಯುತವಾಗಿ ಬಂದರು. ಮಾಧ್ಯಮದೊಂದಿಗೆ ಮಾತಾಡಿ ನಾನು ನೋಡ್ತಾ ಇದ್ದೀನಿ, ನನ್ನ ಬಳಿ ದರ್ಶನ್ನ ಮಾತಾಡಿ ಹೀಗೆಲ್ಲ ಹೇಳಿದರು ಅಂತ ಹೇಳಿದರು. ಎಷ್ಟು ವ್ಯತ್ಯಾಸ ಇದೆ ನೋಡಿ ಇವರಿಬ್ಬರ ನಡುವೆ. ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಆನೇಕಲ್ನ ಪ್ರತಿನಿಧಿ ನವೀನ್ ಶೆಟ್ಟಿ ಈಗ ಸಂಪರ್ಕದಲ್ಲಿದ್ದಾರೆ. ನವೀನ್, ದರ್ಶನ್ ನೋಡೋದಕ್ಕೆ ಬಂದ ವಿಜಯಲಕ್ಷ್ಮಿ ಕದ್ದು ಮುಚ್ಚಿ ಅಲ್ಲ ಈ ಆಟ ಆಡಿದ್ ಯಾಕೆ? ಮತ್ತೆ ಮಾಧ್ಯಮದವ್ರ ಮೇಲೆನೆ ಕಾರು ಹೊತ್ತಿಸೋದಕ್ಕೆ ಬಂದದ್ದಲ್ಲ, ಏನ್ ಕತೆ ಇದು ಅಂತ ಅವ್ರದ್ದು. ನವೀನ್ ಶೆಟ್ಟಿ, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ? ದರ್ಶನ್ ನೋಡೋದಕ್ಕೆ ಬಂದ ವಿಜಯಲಕ್ಷ್ಮಿ ಏನ್ ಮಾಡಿದ್ರಲ್ಲಿ, ಯಾಕಂಗ್ ಮಾಡಿದ್ರು? ರಂಜಿತ್, ಈಗ ಬೆಳಗ್ಗೆ ಇವತ್ತಿಂದು ಕೂಡ ಸಾಕಷ್ಟು ಡೆವಲಪ್ಮೆಂಟ್ ಪರಪ್ಪನಗ್ರಹಾರ ಜೈಲು ಬಳಿ ನಡೀತಾ ಇದ್ವು. ಆದ್ರೆ ಪತ್ನಿ ವಿಜಯಲಕ್ಷ್ಮಿ ಮತ್ತೆ ವಿನೀತ್ ಮಗ ಏನು ಭೇಟಿಗೆ ಅಂತ ಬಂದಿದ್ರು. ಈ ಒಂದು ಸಂದರ್ಭದಲ್ಲಿ ಪರಪ್ಪನ ಅಗ್ರಹಾರ ಜೈಲಿನ ಬಳಿ ಅವರು ಕಾರಿನಲ್ಲಿ ಬಂದಿದ್ರು. ಕಿಯಾ ಕಾರ್ನಲ್ಲಿ ಬಂದವರು ಮಾಧ್ಯಮಗಳನ್ನು ನೋಡ್ತಾ ಇದ್ದಂತೆ ಸುಮಾರು 2 ಕಿಲೋಮೀಟರ್ ದೂರ ಹೋಗಿ ತಮ್ಮ ಕಾರನ್ನ ನಿಲ್ಲಿಸಿ ಬಳಿಕ ಪೊಲೀಸರನ್ನ ಅಲ್ಲಿಗೆ ಕರೆಸ್ಕೊಂಡು ಆ ಒಂದು ಪೊಲೀಸರ ವಾಹನದ ಮೂಲಕ ಪರಪ್ಪನಗ್ರಹಾರ ಜೈಲಿಗೆ ಹೋಗಿ ಭೇಟಿಯನ್ನ ಆಗಿ ವಾಪಸ್ ಬಂದಿದ್ರು. ಬರುವಾಗ್ಲೂ ಕೂಡ 1-2 ಬ್ಯಾಗ್ ಅನ್ನ ಹಿಡ್ಕೊಂಡು ಬಂದಿದ್ರು. ಬಟ್ಟೆ, ಬೆಡ್ಶೀಟ್ ಸಂಬಂಧಪಟ್ಟಂಗೆ ಒಂದಷ್ಟು ವಸ್ತುಗಳನ್ನ ಮನೆಯಿಂದ ಏನ್ ತಂದಿದ್ರು ಅದೆಲ್ಲವನ್ನ ದರ್ಶನ್ಗೆ ಕೊಟ್ಟು ಈಗ ವಾಪಸ್ ಬಂದಿದ್ರು. ಜೊತೆಗೆ ಇವರು ಹೋಗುವ ಸಂದರ್ಭದಲ್ಲಿ ವಿನೋದ್ ರಾಜ್ ಅವರು ಕೂಡ ವಿನೋದ್ ಪ್ರಭಾಕರ್ ಅವರು ಕೂಡ ಅವ್ರ ಜೊತೆಗೆ ಬಂದಿದ್ರು. ಅವರು ಕೂಡ ಅಂದ್ರೆ ಬೇರೆ ಕಾರ್ನಲ್ಲಿ ಬಂದ್ರು ಸಹ ಇಬ್ರು ಜೊತೆಗೆ ಹೋಗಿದ್ರು. ಆದ್ರೆ ವಿನೋದ್ ಪ್ರಭಾಕರ್ ಅವರು ಕೆಲವೇ ಹೊತ್ತು ಅವ್ರನ್ನ ಭೇಟಿಯಾಗಿ ವಾಪಸ್ ಬಂದಿದ್ದಾರೆ. ಆದ್ರೆ ವಿಜಯಲಕ್ಷ್ಮಿ ಅವರು ವಾಪಸ್ ಬರೋ ಸಂದರ್ಭದಲ್ಲಿ ಮಾಧ್ಯಮಗಳು ಏನವರು ಬೇರೆ ಕಾರ್ನಲ್ಲಿ ಬಂದು ಅವರು ಪೊಲೀಸರೇ ವಾಪಸ್ ಕರ್ಕೊಂಡು ಹೋಗುವ ಒಂದಷ್ಟು ಕೆಲಸವನ್ನ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಮಾಧ್ಯಮಗಳು ಆ ಕಾರ್ನ ಬಳಿ ಬಂದಾಗ ಅವರು ಮಾಧ್ಯಮಗಳ ಮೇಲೆ ಹತ್ತಿಸ್ಕೊಂಡು ಹೋಗುವ ರೀತಿಯಲ್ಲಿ ಪೊಲೀಸರು ಇಲ್ಲಿ ಕಳ್ಳಾಟವನ್ನ ತೋರಿಸಿರುವುದು. ಜೊತೆಗೆ ಈ ಪರಪ್ಪನಗರ ಪೊಲೀಸ್ ಠಾಣೆಯಲ್ಲಿ ಇವತ್ತು ಸಾಕಷ್ಟು ಬೆಳವಣಿಗೆಗಳು ಕೂಡ ಬೆಳಗ್ಗೆಯಿಂದ ನಡೀತಿದ್ವು. ಸಾಮಾನ್ಯ ಕೈದಿಗಳು ಬೆಳಗ್ಗೆಯಿಂದ ನಿಂತ್ಕೊಂಡು ಏನು ಜೈಲಿನಲ್ಲಿ ಭೇಟಿ ಆಗೋದಕ್ಕೆ ಬಂದ್ರೆ ಅವ್ರನ್ನ ಗಂಟೆಗಳ ಕಾಲ ಕಾಯಿಸಲಾಗುತ್ತೆ. ಆದ್ರೆ ಇಲ್ಲಿ ಉಳ್ಳವರು ಬಂದಾಗ ಒಂದು ನ್ಯಾಯ ಅನ್ನೋದು ಇವತ್ತು ಮತ್ತೆ ಪುನಃ ಪರಪ್ಪನ ಅಗ್ರಹಾರ ಪೊಲೀಸರು ಸಾಬೀತುಪಡಿಸಿರುವಂತದ್ದು. ಯಾಕಂತ ಹೇಳಿದ್ರೆ ವಿಜಯಲಕ್ಷ್ಮಿ ಅವರು ಬಂದಾಗ ಅವ್ರನ್ನ ಬೇರೆ ಕಾರ್ನಲ್ಲಿ ಕರೆದುಕೊಂಡು ನೇರವಾಗಿ ಪರಪ್ಪನ ಅಗ್ರಹಾರ ಜೈಲಿನ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಬಳಿಕ ಅವ್ರನ್ನ ವಾಪಸ್ ಕರ್ಕೊಂಡು ಬಂದಿರೋ ಸಂದರ್ಭದಲ್ಲೂ ಕೂಡ ಅಷ್ಟೇ ಅವರು ಆ ಕಾರ್ನಲ್ಲಿ ಬಂದಾಗ ಮಾಧ್ಯಮಗಳು ಎಲ್ಲೋ ಏನಾದ್ರು ತೋರಿಸ್ಬಿಡ್ತಾರ ಅನ್ನೋ ನಿಟ್ಟಿನಲ್ಲಿ. ಯಾಕಂದ್ರೆ ಬೆಳಗ್ಗೆಯಿಂದ ಕೂಡ ಇಲ್ಲಿ ಮಾಧ್ಯಮಗಳು ಎಲ್ಲರೂ ಕೂಡ ಜೈಲಿನ ಚೆಕ್ ಪೋಸ್ಟ್ ಏನಿದೆ, ತಪಾಸಣಾ ಘಟಕ ಏನಿದೆ, ಅಲ್ಲಿ ಬೆಳಗ್ಗೆಯಿಂದಲೂ ಕೂಡ ಇದ್ರು. ಆದ್ರೆ ಬರುವಾಗ ಇಷ್ಟೊಂದು ರೀತಿಯ ವರ್ತನೆ ತೋರಿಸ್ಕೊಂಡು ವಾಪಸ್ ಹೋಗುವಂತದ್ದು ಏನಿತ್ತು ಅನ್ನೋದು ಪ್ರಶ್ನೆ ಆಗುತ್ತೆ. ಯಾಕಂತ ಹೇಳಿದ್ರೆ ಈಗಾಗಲೇ ಈ ಒಂದು ಕೊಲೆ ಪ್ರಕರಣದಲ್ಲಿ ಆರೋಪಿಗಳೆಲ್ಲರೂ ಕೂಡ ಪರಪ್ಪನಗ್ರಹಾರ ಜೈಲು ಸೇರಿರೋದು ಎಲ್ರಿಗೂ ಗೊತ್ತಿರುವಂತ ವಿಚಾರ. ಆದ್ರೆ ವಾಪಸ್ ಹೋಗಿ ಬರುವ ಸಂದರ್ಭದಲ್ಲಿ ಈ ರೀತಿ ಒಂದು ವರ್ತನೆಯನ್ನು ತೋರ್ಕೊಂಡು ಹೋಗಿರುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಎದುರಾಗಿರುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ನವೀನ್.